ಹೇಳಿನೇ ಆಗ್ಬಿಡ್ತು. ಬೆಳಿಗ್ಗೆ ಕೂಡ ಒಂದು ಸ್ಟೇಜ್ ಮೇಲೆ ಅದೇ ಹೇಳ್ಕೊಂಡು ಬಂದಿವಿ. ಇಲ್ಲಿಲ್ಲ ಎಲ್ಲಿ ಹೋದ್ರು ಅದೇ. ನಮ್ ನೋಡಿದ್ರೆ ಎಲ್ಲರಿಗೂ ಜಾಲಿ ಜಾಲಿನ ಹೇಳ್ಬೇಕು ಅನಿಸ್ತದೆ. ಅವರು ಅದು ಹೇಳ್ಬೇಕು, ನನ್ನ ಕರ್ತವ್ಯ ಅದು. ಎಲ್ರಿಗೂ ಫಸ್ಟು ನಮಸ್ಕಾರ. ಈ ಪಿಕ್ಚರಲ್ಲಿ ಸೂರಿ ಸರ್ ಸೂರ್ಯಣ್ಣ ನಮಗೂ ಒಂದು ಕ್ಯಾರೆಕ್ಟರ್ ಕೊಟ್ಟಾರೆ. ನಾನು ಮಲ್ಲ ಏನೋ ಭೀಮಾಯಿಂದ ಅವನು ನನಗೂ ಒಳ್ಳೆ ಕಾಂಬಿನೇಷನ್ ಚೆನ್ನಾಗಿದೆ ಅಂತ ನನಗೆ ಸೂರ್ಯಣ್ಣ ಕರೆದು ನೀವಿಬ್ರು ಮಾಡ್ಬೇಕಂತ ಹೇಳಿದ್ರು. ಅವ್ರ ಒತ್ತಾಯಕ್ಕೆ ನಾವು ಇಬ್ಬರು ಸೇರಿ ಮಾಡಿದ್ವಿ. ನಮ್ಮದು ಅವ್ರದ್ದು ಸೀರಿಯಸ್ ಆಗಿದ್ರೆ ನಮ್ಮದು ಸ್ವಲ್ಪ ಕಾಮಿಡಿ ಆಗಿರುತ್ತೆ. ಅವರು ಏನೋ ಮಾಡಕ್ಕೆ ಹೋದ್ರೆ ನಾವೇನೋ ಮಾಡಿರ್ತೀವಿ ಅದಲ್ಲಿ. ಅದರಲ್ಲಿ ನಮಗೆ ಈ ಥರ ಪಿಕ್ಚರ್ ನಮ್ಗೊಂದು ಚಾನ್ಸ್ ಸಿಕ್ಕಿದ್ದು ಕೂಡ ನಮ್ಗೊಂದು ದೊಡ್ಡ ಸಂತೋಷ. ಈ ಪಿಕ್ಚರ್ ದೊಡ್ಡ ಮಟ್ಟದಲ್ಲಿ ಬರ್ಬೇಕಂತ ದೇವರಲ್ಲಿ ನಾನು ಬೇಡ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಾಮಿಡಿನೇ ಕೊಟ್ಟವ್ರೆ, ಡೈಲಾಗ್ ಯಾವುದು ಜಾಸ್ತಿ ಇಲ್ಲ. ಯಾಕಂದ್ರೆ ಅವರು ನಾವು ಇರ್ಬೇಕಂತ ಅನ್ಕೊಂಡ್ರು ಅಷ್ಟೇ ಹೊರತು ನಮ್ಗೆ, ಯಾಕಂದ್ರೆ ಅದು ರೌಡಿಸಮ್ ಪಿಕ್ಚರ್, ಕಾಮಿಡಿ ಕೆಲಸ ಇಲ್ಲ. ಆದ್ರಿಂದ ಅದೇ ಅದು ಇಲ್ಲಿ ಹೇಳ್ಬಿಟ್ರೆ ಥಿಯೇಟ್ರಲ್ಲಿ ಮಜಾ ಇರೋದಿಲ್ಲ. ಆ ಡೈಲಾಗ್ ಕೊಟ್ಟವ್ರೆ, ಬಟ್ ಅದನ್ನ ನಾವು ಇಲ್ಲಿ ಹೇಳ್ಬಿಟ್ರೆ ಅಲ್ಲಿ ನೋಡಕ್ ಮಜಾ ಇರೋದಿಲ್ಲ. ಏನ್ ಸರ್? ಹಂಗಿಲ್ಲ. ಎಷ್ಟೇ ಡೈಲಾಗ್ ಬಂದ್ರು ಆ ಜಾಲಿನ ಯಾರು ಮರೆಯಲ್ಲ. ಜಾಲಿ ಅನ್ನೋ ಒಂದು ಡೈಲಾಗು ಅದು ಯಾರು ಮರೆಯಕ್ಕಾಗಲ್ಲ. ಆ ಜಾಲಿ ಒಂದೇ ಒಂದು ಪದ ನನ್ನ ದುಬೈವರೆಗೂ ಕರ್ಕೊಂಡು ಹೋಯ್ತು. ಅಲ್ಲಿ ಸೈಮಾ ಅವಾರ್ಡು ಮತ್ತೆ ಜೀ ಕನ್ನಡ ಚಿತ್ರಸಂತೆ ಅಂತ ಒಂದು 3 ಅವಾರ್ಡು. ನಾವೆಲ್ಲ ಅವಾರ್ಡ್ಗೆ ಲಾಯಕ್ಕಿಲ್ಲ. ನಮ್ಗೆ ಸುದಿ ಅವಾಗ ಹೇಳೋನು, ನಿನಗೆ ಆಕ್ಟಿಂಗೇ ಮಾಡಕ್ ಬರೋದಿಲ್ಲ, ಆದ್ರೆ ನೀನು ಅವಾರ್ಡ್ ಹೊಡ್ಬಿಟ್ಟೆ ನೋಡಂತ. ನಾನು ನಿಜವಾಗ್ಲು ಫಸ್ಟ್ ನನಗೆ ಹೇಳಿದ್ ಕೂಡ ಸುದಿನೇ, ಅಣ್ಣ ಈ ಪಿಕ್ಚರ್ ನೀನ್ ಸಖತ್ತಾಗಿ ಬರುತ್ತೆ, ಚೆನ್ನಾಗಿ ಕೊಟ್ಟವ್ರ ಕ್ಯಾರೆಕ್ಟರ್ ಮಾತ್ರ ನೀನ್ ಮಿಸ್ ಮಾಡ್ಕೊಂಡೆ ಅಷ್ಟೇ, ನೀನ್ ಮಾಡು, ನಿಂಗೆ ಒಳ್ಳೆ ಅವಾರ್ಡ್ ಸಿಗುತ್ತೆ. ಅವಾರ್ಡ್ ಅನೌನ್ಸ್ ಆಗಿದ ತಕ್ಷಣ ಹೇಳಿದ್ರು, ಆಕ್ಟಿಂಗೇ ಬಂದಿಲ್ಲ, ಅವಾರ್ಡ್ ಹೊಡ್ಬಿಟ್ಟೆ ಅಲ್ಲ ಬಾ, ನಿನಗಿನ್ನ ಮುಂದೆ ಬಂದವ್ರು ಎಷ್ಟು ಜನ ಕಾಯ್ತಾ ಇದ್ದಾರೆ, ನಿನ್ಗೆ ಎಷ್ಟು ದೊಡ್ಡ ಅದೃಷ್ಟ ನೋಡು ಅಂತ ಹೇಳಿದ್ರು. ಆವಾಗ ಅನ್ಕೊಂಡೆ ನಾನು, ಹೌದು ನಮ್ಗೆ ಆಕ್ಟಿಂಗೇ ಬಂದಿಲ್ಲ, ದೇವರು ಅವಾರ್ಡ್ ಕೊಟ್ಟಿದ್ದಾರೆ, ನಾವು ಈಸ್ಕೊಂಡಿದ್ವಿ. ಅಷ್ಟೊಂದು ಸಂತೋಷ ನಮ್ಗೆ. ಅದು ಎಲ್ಲರಿಗೂ ಗೊತ್ತು ಸರ್, ಅಷ್ಟು ಈಜಿಯಾಗಿ ಸೈಮಾ ಎಲ್ಲ ತಗೊಳಕ್ಕಾಗತ್ತಾ? ಹಂಗೆ ನಾನು ಒಪ್ಕೊಂಡೆ, ನೀನು ಒಳ್ಳೆ ನಟಪ್ಪ ಅಂತ. ಅವ್ರು ಹೇಳಿದ್ರು, ನಾನೇ ಒಪ್ಕೊಂಡೆ. ಸುದ್ದಿ ಹೇಳಿದ್ರು ಕೂಡ ಸಾರಿ ಇಲ್ಲ ಅವ್ರು ಒಳ್ಳೆ ಕಲಾವಿದ್ರೆ, ನಾವು ಸುಮ್ಮನೆ ಆಫ್ ರೆಕಾರ್ಡ್ ಏನೇನೋ ರೇಗಿಸ್ತೀವಿ. ನಾನು 3 ವರ್ಷಕ್ಕೆ ಮುಂಚೆನೆ ಹೇಳಿದೆ, ಆ ಶಾರ್ಟ್ ಒಂದು ಇಟ್ಟಿದ್ರು ವಿಜಯಣ್ಣ, ಅವಾಗ್ಲೇ ಹೇಳಿದೆ ಈ ಸತಿ ಸಾಯ್ಮಾ ಫಿಲ್ಮ್ ಫೇರ್ ಎಲ್ಲ ಬರುತ್ತೆ ನಿನಗೆ ಅಂತ, ರೇಗಿಸ್ಬೇಡ ಅಂದಿದ್ರು. ಸಾಯ್ಮಲ್ಲಿ ನಾನು ಇವ್ರ ಜೊತೆನೆ ಅವಾರ್ಡ್ ತಗೊಂಡೆ, ನಂದೊಂದು ಸಪೋರ್ಟಿಂಗ್ ರೋಲ್ಗೆ, ಅವರು ಕಾಮಿಡಿ ಇದಕ್ಕೆ. ಅವಾಗ ಹೇಳಿದೆ, ನಾನು ಅವತ್ತು ಹೇಳಿದ್ದು ಸೀರಿಯಸ್ ಆಗಿ, ಇವತ್ತು ಹೇಳ್ತಿರೋ ಸೀರಿಯಸ್ ಆಗಿ ಅಂತ. ಹಂಗೆಲ್ಲ ಕೆಲಸ ಮಾಡ್ತಾ ಇದ್ರೆ ಹಂಗೆಲ್ಲ ಕೊಡಲ್ಲ ಅಣ್ಣ. ನೀನ್ ಹೇಳಿದ್ ನಿಜಾನ ಇಲ್ವಾ? ಆ ಮಾತನ್ನ ಹೇಳಿದ್ರು ಅವರು, ನಿನ್ಗೆ ಆಕ್ಟಿಂಗೇ ಮಾಡಕ್ ಬರಿಲ್ಲ, ನಿನ್ಗೆ ಅವಾರ್ಡ್ ಸಿಕ್ತು ನೋಡಂತ. ಅದು ದೇವ್ರು ಕೊಟ್ಟಿದ್ ಕೊಡುಗೆ, ನಾವು ಯಾರು ಏನು ಮಿಸ್ ಮಾಡ್ಕೊಳಂಗಿಲ್ಲ, ಅದು ಇಲ್ವಾ? ಹಂಗಾಗಿ ಅದು ನೋಡು, ಎಲ್ಲರೂ ಒಪ್ಕೊಂಡ್ರು, ಜನ ಒಪ್ಕೊಂಡ್ರು, ಫಸ್ಟ್ ದೇವ್ರು ಒಪ್ಕೊಂಡು ನಮ್ಗೆ ಆಶೀರ್ವಾದ ಮಾಡವ್ರೆ, ಸಿಕ್ಕಿದೆ. ಅದೇ ತರ ಈ ಪಿಕ್ಚರ್ ಕೂಡ ನಮ್ಗೆ ಅಷ್ಟು ಸಂತೋಷಗಳು, ಯಾವ್ದಾವ್ದೋ ಅವಾರ್ಡ್ ಏನೇನೋ ಮಾಡಿ ಸಂತೋಷ ಪಡ್ಕೊಂತೀವಿ. ಅದೇ ತರನೇ ಈ ಪಿಕ್ಚರ್ ಕೂಡ ಸೂರಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಯಾವುದಾದ್ರು ಒಂದು ದೊಡ್ಡ ಯಶಸ್ವಿ ಸಿಕ್ಕಿ ಸಂತೋಷ ಪಡಬೇಕು, ನಾವು ಅದನ್ನ ಆಶೀರ್ವಾದ ಮಾಡಬೇಕು ಅಷ್ಟೇ. ಥ್ಯಾಂಕ್ ಯು.